ಗ್ಯಾಸ್ಟ್ರಿಕ್ ಅಂತ ಟ್ಯಾಬ್ಲೆಟ್ ತಗೊಂತಿದ್ರು. ಏಕ್ದಮ್ ಒಂದ್ 6 kg ಡೌನ್ ಆಗಿದ್ರು ಒಂದೇ ಸಲ ಸಡನ್ ಆಗಿ. ಅದನ್ನ ಚೆಕ್ ಮಾಡ್ಸಕ್ಕೆಲ್ಲ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ಕೆ ಆಮೇಲೆ ಈ ಟೆಕ್ಸ್ಟ್ ಸಿಟಿ ಸ್ಕ್ಯಾನ್ ಮಾಡಿಸಿ, ಆಮೇಲೆ ಪೆನ್ಸಿಟಿ ಸ್ಕ್ಯಾನ್, ಆಮೇಲೆ ಇನ್ನೊಂದು ಸ್ಕ್ಯಾನ್ ಮಾಡ್ಸಕ್ ಹೇಳಿದ್ರು. ಅದೆಲ್ಲ ಮಾಡಿಸ್ಮೇಲೆ ಚಿಕ್ಕಬಳ್ಳಾಪುರ ಹೋಗಿದ್ರಿ. ಅಲ್ಲಿ ಟ್ರೀಟ್ಮೆಂಟ್ ಇರ್ಲಿಲ್ಲ. ಅಲ್ಲಿ 3 ತಿಂಗಳು ಅಲ್ಲೇ ಟೈಮ್ ವೇಸ್ಟ್ ಆಯ್ತು. ನಮ್ಗೆ ತುಂಬಾ ಲೇಟ್ ಆಗ್ತಾ ಇತ್ತು, ಆಗ್ಲಿಲ್ಲ. ಅನ್ನನಾಳ ಕ್ಯಾನ್ಸರ್ ಅಂತ. ಇಲ್ಲಿ ಏನ್ ಅಭ್ಯಾಸ ಇಲ್ಲ ಅವ್ರಿಗೆ, ಏನಿಲ್ಲ. ಸುಮಾರಾಗಿದ್ದಾರೆ ಮೇಡಮ್ ಅಷ್ಟೇ. ಊಟ ಒಂದೊಂದ್ಸಲ ರೈಸ್ ಎಲ್ಲ ತಿಂತಾ ಇದ್ರು, ಇವಾಗ ಗಂಜಿ ಮುದ್ದೆ ತಿಂತಾರೆ, ಜ್ಯೂಸ್ ಎಲ್ಲ ಕುಡಿತಾರೆ, ಎದ್ದೋಡಾಡ್ತಾರೆ. ಅದೇ ವಾಶ್ರೂಮ್ಗೆ ಹೋಗಿ ಬರ್ತಾರೆ, ಜಾಸ್ತಿ ವಾಕ್ ಮಾಡಲ್ಲ, ಕುತ್ಕೊಂತಾರೆ ಅಷ್ಟೇ. ನಾವು ಅದೇ ಸೋಷಿಯಲ್ ಮೀಡಿಯಾ ನಮ್ಮ ಮಾವ ಫೋನಲ್ಲಿ ನೋಡಿ ವಿಡಿಯೋ ಮುಖಾಂತರ ತಿಳ್ಕೊಂಡಿದ್ವಿ. ಅದೇ ಡಾಕ್ಟರ್ ಹೇಳಿದ್ದಾರೆ ಈ ತರ ಕೊಡಿ, ಸ್ಪೆಂಡ್ ಮಾಡಿದ್ದಾರೆ, ಈ ತರ ಕೊಡಿ, ಊಟ ಎಲ್ಲ ಕೊಡಿ, ನಾನ್ ವೆಜ್ ಎಲ್ಲ ಏನು ಕೊಡ್ಬೇಡಿ, ಬೇಸಿರೋ ತರಕಾರಿ ಎಲ್ಲ ಕೊಡಕ್ ಹೇಳಿದ್ರೆ. ಯಾರಿಗೂ ಇಲ್ಲ. ನಮ್ಮ ನಮ್ಮ ತಾಯಿಯವ್ರ ತಂದೆಗೆ ಏನಾನ ಇತ್ತು ಅನ್ಸುತ್ತೆ, ಟಿಬಿ ಇತ್ತು, ಕ್ಯಾನ್ಸರ್ ಇದೆಯೇನೋ ಗೊತ್ತಿಲ್ಲ. ನಮ್ಮ ಮಾವ ಹೇಳ್ತಿದ್ರು, ಮೋಸ್ಟ್ಲಿ ಇರ್ಬೋದೇನೋ. ಗೊತ್ತಿದೆ ಪೇಷಂಟ್, ತಾಯಿ ಗೊತ್ತಿದೆ. ಭಯನೂ ಪಟ್ಕೊಂಡಿಲ್ಲ ಅವರು. ಅದೇ ಹಿಂಗ ಆಗ್ಬಿಟ್ನಲ್ಲ ಹತ್ರ ಅಂತ ಅವ್ರಿಗೆ ಮನೆ ಚಿಂತೆ ಅಷ್ಟೇ, ಮಕ್ಳ ಚಿಂತೆ, ಮೊಮ್ಮಕ್ಳ ಚಿಂತೆ ಅಷ್ಟೇ.